ಜಗದೀಶ್ ಅವರೇ, ಜಗದೀಶ್ ಅವರೇ, ಜಗದೀಶ್ ಅವರೇ, ಏನಾಯ್ತು ನಿಮ್ಗೆ? ಜಗದೀಶ್ ಅವರೇ, ಜಗದೀಶ್ ಅವರೇ, ಅಯ್ಯೋ 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 ಅಯ್ಯೋ, ಜಗದೀಶ್ ಅವರೇ, ಡಾಕ್ಟರ್, 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 ಡಾಕ್ಟರ್. ಏನಮ್ಮ, ಏನಾಯ್ತು? ಡಾಕ್ಟರ್, ಇವ್ರನ್ನ ಕಾಪಾಡಿ ಡಾಕ್ಟರ್. ಓ ಮೈ ಗಾಡ್, ಬ್ಲಡ್ ತುಂಬಾ ಬ್ಲೀಡ್ ಆಗಿದೆ. ಆದಷ್ಟು ಬೇಗ ಸರ್ಜರಿ ಮಾಡಬೇಕು. ಸಿಸ್ಟರ್, ಫಾರ್ಮಾಲಿಟೀಸ್ ಎಲ್ಲ ಫಿನಿಶ್ ಮಾಡಿ ಆಪರೇಷನ್ಗೆ ರೆಡಿ ಮಾಡಿ. ಸರಿ ಸರ್. ಪೇಷಂಟ್ ಹೆಸರು ಹೇಳಿ. ಜಗದೀಶ್ ಅಂತ. ಅವ್ರಿಗೆ ನೀವೇನಾಗಬೇಕು ಮೇಡಮ್? ಕೇಳ್ತಾ ಇರೋದು ನಿಮ್ಮನ್ನೇ, ಹೇಳಿ ಮೇಡಮ್. ಇವ್ ನಮ್ಮಪ್ಪ ಸಿಸ್ಟರ್. ನನ್ನ ಹೆಸರು ಸರಸು. ಬೇಗ ತಗೊಂಡ್ ಬನ್ನಿ. ಹೇಗಿದ್ದಾರೀಗ? ತುಂಬಾ ಬ್ಲಡ್ ಲಾಸ್ ಆಗಿದ್ದಕ್ಕೆ ತಕ್ಷಣ ಬ್ಲಡ್ ಕೊಡಬೇಕು. ಯಾವ ಬ್ಲಡ್ ಗ್ರೂಪು? ಬಿ ನೆಗೆಟಿವ್ ಮೇಡಮ್. ನಂದು ಅದೇ ಬ್ಲಡ್ ಗ್ರೂಪೇನೆ. ನಾನು ಕೊಡ್ತೀನಿ ಸಿಸ್ಟರ್, ನನ್ನ ಬ್ಲಡ್ ತಗೊಳ್ಳಿ. ನೀವು ಅವ್ರ ಮಗಳೇ ಅಲ್ವಾ, ಬ್ಲಡ್ ಗ್ರೂಪ್ ಮ್ಯಾಚ್ ಆಗತ್ತೆ. ಸರಿ, ಬನ್ನಿ ಮೇಡಮ್. ನರ್ಸ್, ನಾನು ಹೇಳಿದ ಮೆಡಿಸಿನ್ನ ಸರಿಯಾದ ಟೈಮಿಗೆ ಕೊಡಿ, ಸರಿನಾ? ಆಯ್ತು ಸರ್. ಡಾಕ್ಟರ್, ಅವ್ರಿಗೆ ಹೇಗಿದ್ದಾರೆ? ಸರಿಯಾದ ಸಮಯಕ್ಕೆ ಬ್ಲಡ್ ಕೊಟ್ಟಿದ್ರಿಂದ ಸರ್ಜರಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಾನೊಂದ್ಸಲ ಅವ್ರನ್ನ ನೋಡ್ಬೋದಾ? ಅವ್ರಿಗೆ ಪ್ರಜ್ಞೆ ಬಂದಿಲ್ಲ, ನೀವು ನೋಡ್ಬೇಕಂದ್ರೆ ನೋಡಬಹುದು. ಥ್ಯಾಂಕ್ ಯು ಡಾಕ್ಟರ್. ಏನ್ ಹೇಳ್ತಾ ಇದೀಯ ಪ್ರೀತಿ ನೀನು? ಹೌದಾಂಟಿ, ನೀವು ಹೊಡೆದ್ರು ಸರಿ ಬೈದ್ರು ಸರಿ, ನಾನ್ ಕೇಳಿದ್ದು ನೋಡಿದ್ದು ನಿಜಾನೇ ಆಂಟಿ. ಆ ಭಾಷಿಣಿನೇ ಸರಸು. ಸರಸು ನಮ್ಮ ಮುಂದೆ ಎಷ್ಟು ನಾಟಕ ಆಡಿದ್ರು, ಹೆತ್ತ ತಂದೆ ಅಪಾಯದಲ್ಲಿರ್ಬೇಕಾದ್ರೆ ನಿಜ ಆಚೆ ಬಂತು, ನೋಡಿದ್ರಾ? ಅದಕ್ಕೆ ಅವಳ ಪ್ರಾಣನ ಒತ್ತೆ ಇಟ್ಟು ಆ ಜಗದೀಶನ್ ಕಾಪಾಡಿ ಹಾಸ್ಪಿಟಲ್ಗೆ ಸೇರಿಸಿದಾಳೆ. ಮಗಳ ಹಾಗೆ ರೆಸ್ಪಾನ್ಸಿಬಿಲಿಟಿ ಫೀಲ್ ಅವಳಿಗೆ.
ಸರಸು ಇಷ್ಟು ಪ್ಲಾನ್ಡ್ ಆಗಿ ನಾಟಕ ಆಡ್ತಿದ್ದಾಳೆ ಅಂದ್ರೆ ಅವಳೇನೋ ದೊಡ್ಡ ಕುತಂತ್ರ ಮಾಡ್ತಿದ್ದಾಳೆ ಅಂತ ಅನಿಸ್ತಿದೆ ಆಂಟಿ. ಅಟ್ಲೀಸ್ಟ್ ಇವಾಗಾದ್ರೂ ನಾವು ಅಲರ್ಟ್ ಆಗ್ಲಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗತ್ತೆ ಆಂಟಿ. ಎಲ್ಲಿಂದ ಬರ್ತಿದ್ಯಾ? ಜಗದೀಶ್ ಅವರನ್ನ ಯಾರೋ ಸಾಯಿಸ್ಬೇಕು ಅಂತ ನೋಡಿದ್ರು. ನಾನು ಸೇವ್ ಮಾಡಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಬರ್ತಿದ್ದೀನಿ. ಯಾತಕ್ಕೆ? ಯಾಕೆ ಅಂದ್ರೇನ್ ಮೇಡಮ್? ಗೊತ್ತಿದ್ದು ಕೇಳ್ತಿದ್ದೀರಾ ಇಲ್ಲ ಗೊತ್ತಿಲ್ಲದೆ ಕೇಳ್ತಿದ್ದೀರಾ? ಸಾಕು ಸರ್ಸು, ಇನ್ನು ಎಷ್ಟು ನಾಟಕ ಆಡ್ತೀಯಾ? ನೀನು ಜಗದೀಶನ್ ಮಗಳಾಗಿರೋದ್ರಿಂದಾನೇ ಅವನನ್ನ ಸೇವ್ ಮಾಡಿದ್ಯಾ. ಈ ತರ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡ್ಮೇಲೂ ಅಟ್ಲೀಸ್ಟ್ ಇವಾಗಾದ್ರೂ ನಿಜ ಒಪ್ಕೋ ಸರ್ಸು. ಅದ್ ಎಲ್ರಿಗೂ ಒಳ್ಳೇದು. ಏನ್ ನಿಜ? ಯಾಕೆ ಈ ಪ್ರೀತಿ ಅರ್ಥ ಇಲ್ದಿರೋ ಹಾಗೆ ಮಾತಾಡ್ತಿದ್ದಾರೆ? ಸರಿ, ನಿನಗೆ ಅರ್ಥ ಆಗೋ ಹಾಗೆ ನಾನ್ ನಿನಗೆ ಹೇಳ್ತೀನಿ. ನೀನು ಭಾಷಿಣಿ ಆಗಿದ್ರೆ ಆ ಭಾಷಿಣಿಗೆ ಒಂದು ಫ್ಯಾಮಿಲಿ ಇದೆ. ಆ ಜಗದೀಶ್ ಯಾರೋ, ಅವನಿಗೆ ಏನಾದ್ರೆ ಏನು ಅಂತ ನೀನ್ ಅಂದುಕೊಂಡು ಅವನಲ್ಲೇ ಬಿಟ್ಟು ಬಂದ್ಬಿಡ್ಬೋದಿತ್ತಲ್ವಾ? ಇದೇನ್ ಮೇಡಮ್, ನೀವು ಕೂಡ? ನಮ್ಮ ಆಂಟಿ ಅಷ್ಟೇ ಅಲ್ಲ, ನಿಜ ಗೊತ್ತಾದ್ಮೇಲೆ ಯಾರಾದ್ರೂ ಈ ಥರನೇ ಕೇಳೋದು, ಹೀಗೆ ಮಾತಾಡೋದು. ಆ ಜಗದೀಶ್ಗೆ ಬಹಳಷ್ಟು ಜನ ಶತ್ರುಗಳಿದ್ದಾರೆ. ಅವನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಮಧ್ಯದಲ್ಲಿ ನೀನ್ ಯಾಕೆ ಅವನ್ನ ಬಿಡ್ಸಕ್ ಹೋದೆ? ಆ ಸಂದರ್ಭದಲ್ಲಿ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನನ್ನ ರಾಹುಲ್ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಎಲ್ಲ ಯೋಚನೆ ಮಾಡಿನೇ ನಾನು ಈ ಕೆಲಸ ಮಾಡಿದ್ದು. ನೀವೇ ಏನು ಯೋಚನೆ ಮಾಡ್ದೇನೆ ಈ ಪ್ರೀತಿ ಮಾತನ್ನ ನಂಬ್ಕೊಂಡು ನನ್ನನ್ನು ಕ್ವೆಶ್ಚನ್ ಮಾಡ್ತಿದ್ದೀರಾ. ತಪ್ಪೆಲ್ಲ ನೀನ್ ಮಾಡಿ ನನ್ನನ್ನು ಯಾಕೆ ಬ್ಲೇಮ್ ಮಾಡ್ತಿದ್ಯಾ? ಜಸ್ಟ್ ಶಟ್ ಅಪ್ ಪ್ರೀತಿ. ನೀವ್ ಅನ್ಕೊಂಡಿರೋ ಹಾಗೆ ಜಗದೀಶ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಅವ್ರ ಶತ್ರುಗಳಲ್ಲ, ನಿಮ್ ಶತ್ರುಗಳು. ಅಂದ್ರೆ ಸರ್ಸು ಶತ್ರುಗಳು. ಏನದು ಏನದು ನೀನ್ ಹೇಳ್ತಿರೋದು? ನಿಮ್ಗೆ ಪೂರ್ತಿಯಾಗಿ ಗೊತ್ತಿಲ್ಲದೆ ಇರೋ ನಿಜಾನ. ನನಗೆ ಯಾರೋ ಫೋನ್ ಮಾಡಿ ಜಗದೀಶ್ ಅವ್ರ ಮೇಲೆ ಈಗ ಅಟ್ಯಾಕ್ ಆಗುತ್ತೆ, ಅವನ ಮಗಳೇ ಆಗಿದ್ರೆ ನೀನೇ ಹೋಗಿ ಕಾಪಾಡೋದಿದ್ದಕ್ಕೆ ನಾನು ಹೋಗ್ಬೇಕಾಗಿ ಬಂತು. ಮಗಳಾಗಲ್ಲ, ಮನುಷ್ಯತ್ವ ಇರೋ ಒಬ್ಬ ವ್ಯಕ್ತಿಯಾಗಿ ಸಹಾಯ ಮಾಡಿದೆ. ವಾಟ್? ನಿನಗ್ ಫೋನ್ ಮಾಡಿದ್ರಾ? ಯಾರು ಯಾರು? ಗೊತ್ತಿಲ್ಲ. ಜಗದೀಶ್ ಅವ್ರ ಪ್ರಾಣದ ಬಗ್ಗೆ ನಿಮಗೂ ನನಗೂ ಲೆಕ್ಕ ಇಲ್ದೇ ಇರ್ಬೋದು, ಆದ್ರೆ ಸರಸುಗೆ ಖಂಡಿತ ಇದೆ, ಇರ್ಲೇಬೇಕು. ಇಲ್ಲ ಅಂದ್ರೆ ಪೂರ್ತಿ ನಾಟಕ ಹೊರಗಡೆ ಬರುತ್ತೆ. ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ನಾಟಕ ಮಾಡಿದೆ. ನಿಮ್ಗೋಸ್ಕರ ಯೋಚನೆ ಮಾಡಿ ನಾನು ಈ ಕೆಲಸ ಮಾಡಿದ್ರೆ ನೀವು ನನ್ನನ್ನೇ ಅನುಮಾನಿಸ್ತೀರಾ? ನನ್ನ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಅಮ್ಮಂಗೆ ಚೆನ್ನಾಗಿ ಹೇಳಿದ್ ನೀವೇನೆ. ಹೀಗೆ ತಪ್ಪು ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ ನಾನು. ಅಂದ್ರೆ ಆ ಜಗದೀಶ್ ವಿಷಯದಲ್ಲಿ ನೀನ್ ಇನ್ವಾಲ್ವ್ಮೆಂಟ್ ಆಗ್ತಾ ಇರೋದನ್ನ ನೋಡಿ ನಾನು ಸ್ವಲ್ಪ ಡೌಟ್ ಪಟ್ಬಿಟ್ಟೆ ಅಷ್ಟೇ. ಐಮ್ ಸಾರಿ ಭಾಷಿಣಿ. ಇನ್ನು ಎಷ್ಟು ಸಲ ಮೇಡಮ್
ಈ ಪ್ರೀತಿ ಮಾತನ್ನ ಕೇಳೋದು, ನನ್ ಮೇಲೆ ಡೌಟ್ ಪಡೋದು. ನೀವು ಡೌಟ್ ಪಡ್ಬೇಕಾಗಿರೋದು ನನ್ ಮೇಲಲ್ಲ, ನನ್ಗೆ ಫೋನ್ ಮಾಡಿದ ಆ ವ್ಯಕ್ತಿ ಮೇಲೆ. ನೀವು ಕಂಡು ಹಿಡಿಬೇಕಾಗಿರೋದು ನನ್ ಬಗ್ಗೆ ಅಲ್ಲ, ನಿಮಗ್ ಗೊತ್ತಿಲ್ದೇನೆ ನಿಮ್ ಸುತ್ತ ಇರೋ ಶತ್ರುಗಳ ಬಗ್ಗೆ. ನಾನ್ ಸರ್ಸು ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನೋಡ್ತಿರೋ ಆ ವ್ಯಕ್ತಿ ಬಗ್ಗೆ. ನಿಜ ಹೊರಗಡೆ ಬಂದ್ರೆ ನನಗಿಂತ ಜಾಸ್ತಿ ನಷ್ಟ ಅನುಭವಿಸೋದು ನೀವು ಮೇಡಮ್. ಹುಷಾರಾಗಿರಿ. ನಾನು ಆ ವಿಷಯ ಹೇಳೋದಕ್ಕೆ ಬಂದೆ. ಇಲ್ಲಿವರೆಗೂ ನಿಮ್ಗೋಸ್ಕರ, ನಿಮ್ ಒಳ್ಳೇದಕ್ಕೋಸ್ಕರ ಬಂದಿದ್ದೀನಿ ಹೊರತು ನನಗೆ ಯಾವ ಸ್ವಾರ್ಥನೂ ಇಲ್ಲ. ದಯವಿಟ್ಟು ಯಾವತ್ತೂ ನನ್ನ ಅಪಾರ್ಥ ಮಾಡ್ಕೋಬೇಡಿ. ಅಲ್ಲಮ್ಮ, ಭಾಷಿಣಿ ಭಾಷಿಣಿ ಆಂಟಿ, ಅದು ಸಾರಿ ಆಂಟಿ. ನಿನ್ನ ಮೇಲೆ ಕೈ ಮಾಡೋದಕ್ಕೂ ಕೂಡ ನನಗೆ ಅಸಹ್ಯ ಆಗುತ್ತೆ. ಸರಸು ಅಂತ ಆಕ್ಟ್ ಮಾಡೋದಕ್ಕೋಸ್ಕರ ಭಾಷಿಣಿ ಜಗದೀಶ್ನ ಸೇವ್ ಮಾಡಕ್ ಹೋದ್ಲು. ಯಾರಿಗೂ ಡೌಟ್ ಬರ್ದೇ ಇರೋ ಹಾಗೆ ನಡ್ಕೊಂಡು. ಇಂಥ ಒಂದು ಚಿಕ್ಕ ಲಾಜಿಕ್ ಹೇಗೆ ಮಿಸ್ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ನೀನು ಡೌಟ್ ಪಡ್ತಿರೋ ಹಾಗೆ ಇಲ್ಲಿ ಏನೂ ನಡೀತಾ ಇಲ್ಲ. ಅರ್ಥ ಆಯ್ತಾ ನಿನ್ಗೆ? ಗಾಡ್, ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಯಾಕೆ ನನ್ನನ್ನು ನಂಬಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀಯ ನೀನು? ಅಂದ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದೇನೋ ಅಂತ ಪ್ರಿಕಾಷನ್ ತಗೊಳ್ತಿದ್ದೀನಿ ಆಂಟಿ, ಅಷ್ಟೇ, ಬೇರೆ ಏನಿಲ್ಲ. ಓ ಪ್ಲೀಸ್, ನೀನು ಪ್ರಾಪರ್ ಆಗಿರು. ಆಗ ಯಾವ ಪ್ರಾಬ್ಲಮು ಬರೋದಿಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಹಾ ಸರಿ ಆಂಟಿ, ಸರಿ. ಆ ಜಗದೀಶ್ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು? ಭಾಷಿಣಿಗೆ ಫೋನ್ ಮಾಡಿದ್ಯಾರು? ನನಗೆ ಗೊತ್ತಿಲ್ಲದೆ ನನಗೆ ಶತ್ರು ಆಗಿರೋದು ಯಾರು? ಯಾಕೆ ನನ್ನನ್ನೇ ಟಾರ್ಗೆಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ? ಪ್ರೀತಿ, ನಿನಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ನನ್ಗ ಡೌಟಾ? ಇಲ್ಲ ಆಂಟಿ, ಯಾರ ಮೇಲೂ ಇಲ್ಲ. ಸರಿ, ಅದು ಯಾರು ಅಂತ ನಾನೇ ಕಂಡು ಹಿಡಿತೀನಿ. ಇದ್ರ ಹಿಂದೆ ಯಾರಿದ್ರೂ ಸರಿ, ಕ್ಷಮೆ ಅಂತೂ ಇಲ್ಲವೇ ಇಲ್ಲ. ನನ್ನನ್ನು ಪತನ ಮಾಡಬೇಕು ಅನ್ಕೊಂಡೆ ಯಾರಾದ್ರೂ ಸರಿನೇ. ಈ ಜನ್ಮದಲ್ಲಿ ಮರೆಯೋಕ್ಕಾಗ್ದಿರೋ ಹಾಗೆ ನಾನು ಬುದ್ಧಿ ಕಲಿಸ್ತೀನಿ. ಎಸ್, ಎಲ್ಲ ನನ್ನ ಕರ್ಮ. ನಾನು ಪ್ಲಾನ್ ಮಾಡಿದ್ದೇನು ಇಲ್ಲ ಆಗಿದ್ದೇನು. ಇವಳು ಸರಸು ಹೋದೋ ಇಲ್ವೋ ಗೊತ್ತಿಲ್ಲ, ಆದರೆ ಇವಳಿಗಿರೋ ಅದೃಷ್ಟ ಮಾತ್ರ ನನಗಿಲ್ಲ. ನನ್ನ ಫೇಟ್ ಹಾಳಾಗ್ತಿದೆ ಇವಳಿಂದ. ಛೇ, ವಾಟ್ ಹ್ಯಾಪನ್ ಪ್ರೀತಿ? ಯಾಕೆ ಟೆನ್ಷನ್ ಆಗ್ತಿದ್ಯಾ ನೀನು? ಇಲ್ಲ, ಏನಿಲ್ಲ ಆಂಟಿ, ಏನಿಲ್ಲ. ನಾನೇ ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅದೇ ಅದು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಆಂಟಿ. ಇದ್ದಕ್ಕಿದ್ದಾಗೆ ಯಾಕೆಷ್ಟು ತಲೆ ನೋವ್ತಾ ಇದೆ? ಯೋಚನೆಗಳು, ಕನ್ಫ್ಯೂಷನ್ಸ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸರ್ಸು ಬ್ಯಾಗಲ್ಲಿ ಟ್ಯಾಬ್ಲೆಟ್ಸ್ ಇದೆಯಾ ಅಂತ ನೋಡಬೇಕು.
ಇದೇನಿದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತರ ಇದೆ. ಇದು ಸರಸು ಬ್ಯಾಗಲ್ಲಿ ಹೇಗೆ ಬಂತು? ಇದನ್ನು ಉಪಯೋಗಿಸೋ ಅವಶ್ಯಕತೆ ಅವಳಿಗೇನಿದೆ? ಎಲ್ಲಿಗೆ ಹೋಗಿದ್ದೆ ಸರ್ಸು? ನೀವ್ ಎಲ್ಲಿ ಹೋಗಿದ್ರಿ ಅಂತ ಗೊತ್ತಾಗದೆ ಎಲ್ಲ ಕಡೆ ಹುಡುಕ್ತಿದ್ದೆ ರಾಹುಲ್ ಅವರೇ. ಓ ಹೌದಾ? ನಾನು ನಮಗೋಸ್ಕರ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ. ನಾನು ಆ ಅರೇಂಜ್ಮೆಂಟ್ಸ್ ಅಲ್ಲಿ ಬಿಸಿ ಇದ್ದೆ. ಮತ್ತೆ ಏನು ರಾಹುಲ್ ಅವರೇ? ಗೊತ್ತಾಗಬೇಕು ಅಂದ್ರೆ ನೀನು ರಾತ್ರಿವರೆಗೂ ಕಾಯ್ಬೇಕಾಗತ್ತೆ. ರಾಹುಲ್ ಅವರೇ, ಮೊದಲು ಆ ಸರ್ಪ್ರೈಸ್ ಏನು ಅಂತ ಹೇಳ್ಬೋದಲ್ವಾ? ತಗೋ ಸರ್ಸು, ದಟ್ಸ್ ಅ ಸರ್ಪ್ರೈಸ್. ಇಟ್ಸ್ ವೆರಿ ಸ್ಪೆಷಲ್. ಫಸ್ಟ್ ನೀನು ಈ ಬಟ್ಟೆ ಹಾಕೋಬೇಕು, ಕೆಳಗಡೆ ಹೋಗಿ ಸ್ಪೆಷಲ್ ಡಿನ್ನರ್ ಮಾಡಬೇಕು. ಆಮೇಲೆ ನಿನಗೆ ಆ ಸರ್ಪ್ರೈಸ್ ಬಗ್ಗೆ ಹೇಳ್ತೀನಿ, ಅಲ್ಲ ಡೈರೆಕ್ಟ್ ಆಗಿ ತೋರಿಸ್ತೀನಿ. ನೀನೀಗ ಹೋಗಿ ರೆಡಿ ಆಗು. ಸರಿ ರಾಹುಲ್ ಅವರೇ, ಸರಿ. Let's go. ರೂಮ್ ಎಲ್ಲ ಅಲಂಕಾರ ಮಾಡಿದ್ದಾರೆ. ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ, ಅದು ಇದೆ. ಓ ಗಾಡ್, ಸರ್ಪ್ರೈಸ್ ಅಂದ್ರೆ ಇದಾ? ಅಂದ್ರೆ ರಾಹುಲ್ ಅವರು ಮೈಂಡಲ್ಲಿರೋ ಅನುಮಾನನ ಕೀಪ್ ಟೆಸ್ಟ್ ಮಾಡಬೇಕು ಅನ್ಕೋತಿದಾರ. ಇದೇ ಟೈಮಲ್ಲಿ ಫೋನ್ ಕೂಡ ರೂಮಲ್ಲೇ ಮರ್ತೋಗಿದ್ದೀನಿ. ಈಗ ಏನ್ ಮಾಡ್ಲಿ? ಏನ್ ಸರ್ಸು, ನಾಚಿಕೆನ ಅಥವಾ ಗೌರವನ? ಅದು ಕೂತ್ಕೋ ಸರ್ಸು. ಸರ್ಸು,
ಇಷ್ಟ ಆಯ್ತಾ